ಈ ಪ್ರಶ್ನೆ ಸರಳ ಅಂತ ಅನಿಸಬಹುದು, ಆದರೆ ಪರೀಕ್ಷೆಯಲ್ಲಿ ಹೆಚ್ಚು ಜನ ಇಲ್ಲಿ ತಪ್ಪು ಮಾಡ್ತಾರೆ. ಉತ್ತರ ಗೊತ್ತಿದ್ದರೆ ನಿಮ್ಮ ಆರೋಗ್ಯ ಜ್ಞಾನವೂ ಕ್ಲಿಯರ್. 1 ಅಂಕವೂ ನಿಮ್ಮದೇ. ಉತ್ತರ ಏನು ಅಂತ ತಿಳಿಯಲು ವಿಡಿಯೋ ಕೊನೆಯವರೆಗೂ ನೋಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾವ ಹಣ್ಣು ಬಾಯಿ ಹುಣ್ಣುಗಳನ್ನು ಗುಣಪಡಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸೇಬು, ಬಿ ಕಿತ್ತಳೆ, ಸಿ ನೇರಳೆ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ವಿಟಮಿನ್ B6 ಮತ್ತು ಪೊಟ್ಯಾಸಿಯಂ ಇರುವುದರಿಂದ ಬಾಯಿ ಹುಣ್ಣುಗಳು ಬೇಗ ಗುಣವಾಗುತ್ತವೆ. ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಆಮ್ಲಜನಕ, ಬಿ ಹೈಡ್ರೋಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ನೈಟ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. CO2 ಬೆಂಕಿಗೆ ಅಗತ್ಯವಾದ ಆಮ್ಲಜನಕವನ್ನು ಕಡಿಮೆ ಮಾಡಿ ಬೆಂಕಿಯನ್ನು ನಂದಿಸುತ್ತದೆ. ಯಾವ ಹಣ್ಣುಗಳು ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತವೆ? ನಿಮ್ಮ ಆಪ್ಷನ್ಸ್: ಎ ಪೇರಳೆ, ಬಿ ದ್ರಾಕ್ಷಿ, ಸಿ ಬಾಳೆಹಣ್ಣು, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿರುವ ವಿಟಮಿನ್ ಬಿ ನರಗಳ ಬಲವರ್ಧನೆಗೆ ಸಹಾಯ ಮಾಡುತ್ತವೆ. ವಿಶ್ವದ ಅತ್ಯಂತ ಬೆಲೆ ಬಾಳುವ ದ್ರವ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪೆಟ್ರೋಲ್, ಬಿ ಚಿನ್ನದ ದ್ರವ, ಸಿ ಇನ್ಸುಲಿನ್, ಡಿ ಕಪ್ಪು ಟ್ರಫಲ್ ದ್ರವ. ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಸುಲಿನ್. ಜೀವ ರಕ್ಷಿಸುವ ಔಷಧಿಯಾದ ಇನ್ಸುಲಿನ್ ಅತ್ಯಂತ ದುಬಾರಿ ದ್ರವಗಳಲ್ಲಿ ಒಂದಾಗಿದೆ. ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪಂಜಾಬ್, ಬಿ ಉತ್ತರ ಪ್ರದೇಶ, ಸಿ ಗುಜರಾತ್, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಉತ್ತರ ಪ್ರದೇಶವಾಗಿದೆ. ಭಾರತಕ್ಕೆ ಹೂಕೋಸ್ ಅನ್ನು ಪರಿಚಯಿಸಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಪೋರ್ಚುಗಲ್, ಸಿ ನೆದರ್ಲ್ಯಾಂಡ್, ಡಿ ಬ್ರಿಟನ್. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಟನ್. ಬ್ರಿಟಿಷರು ಭಾರತಕ್ಕೆ ಹೂಕೋಸು ಬೆಳೆಯನ್ನು ಪರಿಚಯಿಸಿದರು. ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿನ್ನುವುದರಿಂದ ಅನಾರೋಗ್ಯ ಉಂಟಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸೇಬು, ಬಿ ಪಪ್ಪಾಯಿ, ಸಿ ಕಲ್ಲಂಗಡಿ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂದರೆ ಆಮ್ಲತೆ ಸಮಸ್ಯೆ ಉಂಟಾಗಬಹುದು. ಅತಿ ಹೆಚ್ಚು ಚಹಾ ಬೆಳೆಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಶ್ರೀಲಂಕಾ, ಡಿ ಕೆನ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಜಗತ್ತಿನಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಚೀನಾ ಆಗಿದೆ. ಮಲಬದ್ಧತೆ ಇರುವವರು ಯಾವ ತರಕಾರಿ ಸೇವಿಸಬೇಕು? ನಿಮ್ಮ ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಕ್ಯಾರೆಟ್, ಸಿ ಹಸಿರು ತರಕಾರಿ, ಡಿ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ತರಕಾರಿ. ಫೈಬರ್ ಹೆಚ್ಚಿರುವ ಹಸಿರು ತರಕಾರಿಗಳು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತವೆ. ಉಷ್ಟ್ರ ಪಕ್ಷಿಯ ಸರಾಸರಿ ಆಯಸ್ಸು ಎಷ್ಟು? ನಿಮ್ಮ ಆಪ್ಷನ್ಸ್: ಎ 20 ವರ್ಷ, ಬಿ 30 ವರ್ಷ, ಸಿ 40 ವರ್ಷ, ಡಿ 50 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 40 ವರ್ಷ. ಉಷ್ಟ್ರ ಪಕ್ಷಿಯ ಸರಾಸರಿ ಆಯಸ್ಸು ಸುಮಾರು 40 ವರ್ಷಗಳಾಗಿರುತ್ತದೆ. ಭಾರತದ ಯಾವ ನಗರದಲ್ಲಿ ಚಿನ್ನದ ATM ಇದೆ? ನಿಮ್ಮ ಆಪ್ಷನ್ಸ್: ಎ ಮುಂಬೈ, ಬಿ ದೆಹಲಿ, ಸಿ ಹೈದರಾಬಾದ್, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್. ಭಾರತದಲ್ಲಿನ ಮೊದಲ ಚಿನ್ನದ ATM ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಗಿದೆ. ಭಾರತದ ಮೊದಲ ಬಿಸ್ಕೆಟ್ ಕಂಪನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬ್ರಿಟಾನಿಯಾ, ಬಿ ಪಾರ್ಲೆ, ಸಿ ITC, ಡಿ ಪ್ರಿಯಾ.
ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟಾನಿಯಾ. ಬ್ರಿಟಾನಿಯಾ ಕಂಪನಿ 1892ರಲ್ಲಿ ಸ್ಥಾಪನೆಯಾಗಿ ಮೊದಲ ಬಿಸ್ಕೆಟ್ ಕಂಪನಿಯಾಗಿದೆ. ಯಾವ ಲೋಹ ದ್ರವ ರೂಪದಲ್ಲಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಬ್ಬಿಣ, ಬಿ ಪಾದರಸ, ಸಿ ತಾಮ್ರ, ಡಿ ಅಲ್ಯೂಮಿನಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾದರಸ. ಪಾದರಸ ಮರ್ಕ್ಯುರಿ ಸಾಮಾನ್ಯ ತಾಪಮಾನದಲ್ಲೇ ದ್ರವ ಸ್ಥಿತಿಯಲ್ಲಿ ಇರುತ್ತದೆ. ಜರಿ ಮನೆಗೆ ಬಂದರೆ ಯಾವುದಕ್ಕೆ ಸಂಕೇತ? ನಿಮ್ಮ ಆಪ್ಷನ್ಸ್: ಎ ದುಃಖ, ಬಿ ಅತಿಥಿ ಆಗಮನ, ಸಿ ಹಣ ನಷ್ಟ, ಡಿ ಮಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅತಿಥಿ ಆಗಮನ. ಜನಪದ ನಂಬಿಕೆಯಂತೆ ಜರಿ ಮನೆಗೆ ಬಂದರೆ ಅತಿಥಿಗಳು ಬರುತ್ತಾರೆ ಎನ್ನಲಾಗುತ್ತದೆ. ಪುರುಷ ಮಹಿಳೆಯರಲ್ಲಿ ಆಸಕ್ತಿ ಕಡಿಮೆಯಾಗಲು ಕಾರಣವೇನು? ನಿಮ್ಮ ಆಪ್ಷನ್ಸ್: ಎ ಸಮತೋಲಿತ ಆಹಾರ, ಬಿ ಮಾನಸಿಕ ಒತ್ತಡ, ಸಿ ಸರಿಯಾದ ನಿದ್ರೆ, ಡಿ ವ್ಯಾಯಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಮಾನಸಿಕ ಒತ್ತಡ. ಸ್ಟ್ರೆಸ್ ಹಾರ್ಮೋನುಗಳನ್ನು ಅಸ್ಥಿರಗೊಳಿಸಿ ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮಹಿಳೆಯರಲ್ಲಿ ಆಯಾಸ ಮತ್ತು ತಲೆಸುತ್ತು ಕಾಣಿಸಿಕೊಳ್ಳುವ ಸಾಮಾನ್ಯ ಕಾರಣ? ನಿಮ್ಮ ಆಪ್ಷನ್ಸ್: ಎ ಕ್ಯಾಲ್ಸಿಯಂ ಅಧಿಕ, ಬಿ ಐರನ್ ಕೊರತೆ, ಸಿ ನೀರು ಹೆಚ್ಚು, ಡಿ ವ್ಯಾಯಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಐರನ್ ಕೊರತೆ. ಮಾಸಿಕ ಸಮಸ್ಯೆಗಳ ಕಾರಣ ಮಹಿಳೆಯರಲ್ಲಿ ಐರನ್ನ ಕೊರತೆ ಸಾಮಾನ್ಯವಾಗಿದೆ. ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ಮೊದಲ ಲಕ್ಷಣ? ನಿಮ್ಮ ಆಪ್ಷನ್ಸ್: ಎ ಹಸಿವು, ಬಿ ತಲೆನೋವು, ಸಿ ಜ್ವರ, ಡಿ ಕೆಮ್ಮು. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆನೋವು. ನೀರಿನ ಕೊರತೆಯಿಂದ ಮೆದುಳಿನ ಕಾರ್ಯಕ್ಷಮತೆ ಕುಗ್ಗುತ್ತದೆ. ನಿರಂತರ ದೌರ್ಬಲ್ಯ ಕಾಣಿಸಿಕೊಳ್ಳುವ ಪ್ರಮುಖ ಆರೋಗ್ಯ ಕಾರಣ? ನಿಮ್ಮ ಆಪ್ಷನ್ಸ್: ಎ ಹೆಚ್ಚು ನಗು, ಬಿ ರಕ್ತಹೀನತೆ, ಸಿ ಹೆಚ್ಚು ನೀರು, ಡಿ ವ್ಯಾಯಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತಹೀನತೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾದರೆ ದೌರ್ಬಲ್ಯ ಹೆಚ್ಚಾಗುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ಬಿಹಾರ, ಸಿ ಉತ್ತರ ಪ್ರದೇಶ, ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಚರ್ಮ, ಸಿ ಶ್ವಾಸಕೋಶ, ಡಿ ಯಕೃತ್ತು. ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿರಿ. ಈ ಪ್ರಶ್ನೆಗಳ ಉತ್ತರಗಳು ನಿಮಗೆ ಉಪಯುಕ್ತವಾಗಿದ್ದರೆ ಇಂಥ ಇನ್ನೂ ಮುಖ್ಯವಾದ ಹೆಲ್ತ್ ಮತ್ತು ಎಕ್ಸಾಮ್ ಜಿಕೆಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ 1 ಅಂಕ ಅಥವಾ 1 ಆರೋಗ್ಯ ಪಾಠ ಕೊಟ್ಟಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.